ಹೇಗೆ ಇದು ಕೆಲಸ ಮಾಡುತ್ತೆ ಆತ್ಮ? ಯಾಕಂದರೆ ನಮಗೆ ದೇಹ ಗೊತ್ತು, ಆತ್ಮದ ಬಗ್ಗೆ ಗೊತ್ತಿಲ್ಲ. ಅಂದರೆ ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಸಚ ಆನಂತ್ಯಾಯ ಕಲ್ಪತೆ ಅಂತ ಜೀವನ ಬಗ್ಗೆ. ಒಂದು ಕುದುರೆ ಬಾಲ ತಗೊಂಡು ಅದನ್ನು 100 ಭಾಗ ಸೀಳಬೇಕು. ಅದರಲ್ಲಿ ಮತ್ತೆ ಒಂದು ಭಾಗ ತಗೊಂಡು ಒಂದು ಸಣ್ಣ ಒಂದು ತುಂಡನ್ನು 100 ಭಾಗ ಸೀಳಬೇಕು. ಅದರ ಒಂದು ಪಾರ್ಟ್ ಆತ್ಮ. ಕೃಷ್ಣ ಹೇಳಿರೋ ವಿಷಯಗಳೇನು ಇದ್ರ ಬಗ್ಗೆ? ಇದು ಪೃಥ್ವಿ ಅಲ್ಲ, ಇದು ವಾಯು ಅಲ್ಲ, ಇದು ಜಲ ಅಲ್ಲ, ಇದು ಆಕಾಶ ತತ್ವ ಅಲ್ಲ. ಪಂಚಭೂತಗಳನ್ನ ಮೀರಿ ನಿಂತ ವಸ್ತು ಅದು. ಅದನ್ನು ಜೀವ ಅಂತ ಕರೀತಾರೆ. ಕೃಷ್ಣ ಎಷ್ಟು ಬ್ರಾಡಾಗಿ ಆಲೋಚನೆ ಮಾಡ್ತಾನೆ ಅಂದರೆ, ನಮ್ಮ ದೇಶ ಹಿತ ಅದೊಂದು ಯಜ್ಞ. ಇವರೆಲ್ಲ ಜಾಗತಿಕ ಭಯೋತ್ಪಾದಕರು, ಅವರಿಗೆ ಸಪೋರ್ಟ್ ಮಾಡೋರು ಭಯೋತ್ಪಾದಕರೇ. ಭೀಷ್ಮ ದ್ರೋಣಾದಿಗಳೆಲ್ಲ ಈಗ ಭಯೋತ್ಪಾದಕರೀಗ. ಅವ್ರ ಚಿಂತನೆ ತಪ್ಪಿದೆ. ಈಗ ಹೊಡಿಬೇಕು ನೀನು. ಯಾರೇ ಆಗಲಿ, ತನ್ನ ಮಗನೇ ಆಗಲಿ, ಅವನು ಲೋಕ ಕಂಟಕನಾದರೆ ಆಪರೇಷನ್ ಹೊಡೆದಾಕ್ಬೇಕು ಅವನನ್ನು. ಕ್ಷಮಾ ಸರ್ವತ್ರ ಧರ್ಮೋನ ಪಾಪ ಹೇತುಷ್ಟ ದುರ್ಜನೆ. ಕುಗ್ಗಿದ ಮನಸ್ಸನ್ನು ಅರಳಿಸುವ ಅದ್ಭುತವಾದ ವೇದಾಂತ ಭಗವದ್ಗೀತೆ. ಇದೊಂದು ಅದ್ಭುತವಾದ ಸೈಕಾಲಜಿ. ಮೊನ್ನೆ ಒಂದು ಪೇಪರಲ್ಲಿ ಬಂತು, ಮಂತ್ರಾಲಯಕ್ಕೆ ಹೋಗ್ತಾ ಆಕ್ಸಿಡೆಂಟ್, 6 ಜನರ ದುರ್ಮರಣ. ಅಲ್ಲ, ನಾವೇನು ಕೆಟ್ಟ ಕೆಲಸ ಬಾರು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಾ? ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಯಾಕೆ ಸಾಯ್ಬೇಕು? ಅಲ್ಲ ರೀ, ಈ ಪ್ರಶ್ನೆ ಭಗವದ್ಗೀತೆ ಕಾಲದಲ್ಲೇ ಇದೆ. ಕೃಷ್ಣನ್ ಪಕ್ಕದಲ್ಲಿ ನಿಂತ್ಕೊಂಡು ಸತ್ತೋಗಿದಾರಲ್ಲ, ಅದಕ್ಕೆ ಹೇಳಿ. ಚೆನ್ನಾಗಿ ಹೇಳಿದ್ರಿ. ಕೃಷ್ಣನ ಪಕ್ಕದಲ್ಲಿ ನಿಂತವ್ರನ್ನ ರಕ್ಷಣೆ ಮಾಡಲಿಲ್ಲ ದೇವರು, ಸತ್ತೋಗ್ಬಿಟ್ರಲ್ವಾ? ಅಂದರೆ ನೀವು ಬರೀ ಹೊರಗಡೆ ಮೂಮೆಂಟ್ಸ್ ನೋಡಬೇಡಿ. ದೇವರು ಅವ್ರು ಮಾಡಿದ ಕರ್ಮಕ್ಕೆ ಎಂಡ್ ಮಾಡಿ, ಅಲ್ಲಿ ಎಂಡ್ ಮಾಡಿ ಮುಂದಿನದನ್ನು ಚೆನ್ನಾಗಿ ಕೊಡ್ತಾನೆ. ಇಡೀ ಸಮಗ್ರ ಭಗವದ್ಗೀತೆಯನ್ನು ನೀವು ಸ್ಥೂಲವಾಗಿ ನೋಡಿದರೆ, ಸೂಕ್ಷ್ಮವಾಗಿ ನೋಡಿದರೆ ಏನು ಅನಿಸುತ್ತೆ ಹೇಳಿ? ಆ ಭಾವನೆಗಳ ಸಂಬಂಧ, ನಮ್ಮ ಮನಃಶಾಸ್ತ್ರ, ನಮ್ಮ ಮನಸ್ಸಿನ ದಾರಿ ಹೇಗೆ ಸಾಗಬೇಕು ಅನ್ನೋದರ ವಿವರಣೆ ಇದೆ. ಈ 30 ದಿನಗಳ ಪವಿತ್ರ ಭಗವದ್ಗೀತೆಯ ಜರ್ನಿ ನಾವು ಮಾಡ್ತಿದ್ದೀವಿ. ಎಲ್ಲಿದ್ದೀವಿ ಇವತ್ತು? ಬನ್ನಿ ನೋಡೋಣ. ನೋಡಿ, ನಾವು ಇವತ್ತು ಹೊಸ ಸೆಕ್ಷನ್ಗೆ ಮೂವ್ ಆಗಿದ್ದೀವಿ. ಸೋಲ್, ನೇಚರ್ ಆಫ್ ದ ಸೋಲ್. ಸೋಲ್ ಅಂದರೆ ನಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ಳುವಂತಹ ಸೆಕ್ಷನ್ನು. 2ನೇ ಚಾಪ್ಟರ್ 4ನೇ ಎಪಿಸೋಡ್ನಲ್ಲಿದ್ದೀವಿ. ಸಾಂಖ್ಯ ಯೋಗ ಅಂದರೆ ಸೆಲ್ಫ್, ಎಟರ್ನಲ್ ಸೆಲ್ಫ್, ಇದರ ಬಗ್ಗೆ ಇವತ್ತಿನ ಎಪಿಸೋಡ್. ಬನ್ನಿ ನೋಡೋಣ. ವೀಕ್ಷಕರೇ, ನಾವು ಪುರುಷೋತ್ತಮ ಮಾಸ, ಅಧಿಕ ಮಾಸದಲ್ಲಿ ಈ ಗೀತಾ ಜ್ಞಾನ ಯಜ್ಞದ ಒಂದು ಯಾನದಲ್ಲಿ, ಪ್ರಯಾಣದಲ್ಲಿ ಇದ್ದೀವಿ. ಇವತ್ತು 4ನೇ ದಿವಸ. ಕಳೆದ 3 ದಿನಗಳಲ್ಲಿ ನಾವು ಪುರುಷೋತ್ತಮ ಯೋಗ 15ನೇ ಅಧ್ಯಾಯ, ಅದರಲ್ಲಿರುವಂತಹ ಆ ಭಗವಂತನ ಸರ್ವೋತ್ತಮತ್ವ ಏನು, ಅವನು ನಮ್ಮಲ್ಲಿ ನಿಂತು ಏನೇನು ಮಾಡ್ತಾನೆ, ಅದೆಲ್ಲ ನೋಡಿದ್ದೀವಿ. ಕೃಷ್ಣನೇ ನಮ್ಮ ಜೀವನದ ಕೇಂದ್ರ ಆಗೋದು ಯಾಕೆ ಮುಖ್ಯ ಅನ್ನೋದನ್ನು ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇದು ನಾವೆಲ್ಲ ಒಂದು ಜೀವಗಳಾಗಿ, ಆತ್ಮಗಳಾಗಿ ಈ ಒಂದು ಜಗದ್ ವೃಕ್ಷದಲ್ಲಿ ಅಂಟಿಕೊಂಡಿದ್ದೀವಿ. ಇಷ್ಟು ನಾವು ವಿಷಯ ತಿಳ್ಕೊಂಡ್ವಿ. ಆದರೆ ನಾವು ಯಾರು, ನಮ್ಮ ಆತ್ಮದ ಸ್ವರೂಪ ಏನು, ನಮ್ಮ ನೇಚರ್ ಆಫ್ ಸೋಲ್ ಅಂತೇನು ಹೇಳ್ತೀವಿ, ಯಾವ ಥರ ಇದೆ ಈ ಆತ್ಮ? ಯಾಕೆಂದರೆ ಪ್ರತಿಯೊಬ್ಬರಿಗೂ ಇರುವಂತಹ ಕುತೂಹಲ. ಈ ಕುತೂಹಲ ಜೊತೆಗೆ ಇದನ್ನು ಕೃಷ್ಣ ಏನು ಹೇಳ್ತಾನೆ? ಯಾಕೆಂದರೆ ಕೃಷ್ಣ ಹೇಳ್ದ ಅಂದರೆ ಅದು ಫೈನಲ್. ಹಾಗಾಗಿ ಕೃಷ್ಣ ಏನು ಹೇಳಿದ್ದಾನೆ ಅಂತ ಅದು ನಮಗೆ ಅರ್ಥ ಆಗಲ್ಲ. ಅದನ್ನು ನಾವು ವಿದ್ವಾಂಸರಲ್ಲಿ ಕೇಳೋಣ. ಆಚಾರ್ಯರು ನಮ್ಮ ಜೊತೆ ಇದ್ದಾರೆ. ವಿಜೇಂದ್ರಾಚಾರ್ಯರಿಗೆ ಸುಸ್ವಾಗತ ಆಚಾರ್ಯ. ಈ ಆತ್ಮದ ಕುರಿತಾಗಿ ನಮಗೆ ತುಂಬ ಪ್ರಶ್ನೆಗಳು. ಹೇಗೆ ಇದು ಕೆಲಸ ಮಾಡುತ್ತೆ ಆತ್ಮ? ಯಾಕೆಂದರೆ ನಮಗೆ ದೇಹ ಗೊತ್ತು, ಆತ್ಮದ ಬಗ್ಗೆ ಗೊತ್ತಿಲ್ಲ. ಈ ಒಂದು ಕೃಷ್ಣ ಅರ್ಜುನನ ಒಂದು ಸಿಂಬಲ್ ಆಗಿ ಇಟ್ಕೊಂಡು ನಮಗೆ ಪೂರ್ತಿ ಆತ್ಮದ ಬಗ್ಗೆ ತಿಳಿಸಿದ್ದಾನೆ. ಅದನ್ನು ತಿಳಿಸ್ಕೊಡ್ಬೇಕು ಅನ್ನೋದು. ನಾವೀಗ 15ನೇ ಅಧ್ಯಾಯದಿಂದ 2ನೇ ಅಧ್ಯಾಯಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ. ಆತ್ಮ ಅನ್ನುವ ಒಂದು ಶಬ್ದ ಪ್ರಯೋಗವನ್ನು ನೀವು ಮಾಡಿದಿರಿ. ಸಾಮಾನ್ಯ ನಮ್ಮ ವೇದಾಂತ ಪ್ರಪಂಚದಲ್ಲಿ ಆತ್ಮ ಅನ್ನುವ ಶಬ್ದದ ಬಳಕೆಯೆಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಇದೆ. ಆದತ್ತೇ ಇತಿ ಆತ್ಮ ಅಂತ. ಎಲ್ಲ ಜೀವರಾಶಿಗಳನ್ನು ಸ್ವೀಕಾರ ಮಾಡ್ತಾನೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಆತ್ಮ, ಅಂತರ್ಯಾಮಿ ಎನ್ನುವ ಅರ್ಥದಲ್ಲಿ ಆತ್ಮ, ಹೀಗೆ ಅನೇಕ ಅರ್ಥಗಳಲ್ಲಿ ಆತ್ಮ ಅನ್ನುವ ಶಬ್ದದ ನಿರ್ವಚನ ನಮ್ಮ ವೇದ ಉಪನಿಷತ್ತುಗಳಲ್ಲೆಲ್ಲ ಇದೆ. ಆದರೆ ಜೀವನಿಗೂ ಸಂಬಂಧಪಟ್ಟಂತೆ ಅನುರ್ಹೇಷ ಆತ್ಮ, ವಿಶೇಷವಾಗಿ ಪುಣ್ಯ ಪಾಪಗಳನ್ನು ಅನುಭವಿಸುವ ಈ ಜೀವಾತ್ಮನಿಗೂ ಆತ್ಮ ಅಂತ. ಪರಮಾತ್ಮ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಅರ್ಜುನ, ನಿನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇರೋದ್ರಿಂದ ನೀನು ವಿಧಿ ನಿಷೇಧಗಳಿಗೆ ಬದ್ಧನಾಗಿದೆ. ಅಂದರೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದಕ್ಕೆ ನಿನಗೆ ರೂಲ್ಸ್ ಇದೆ. ನನಗೆ ಯಾವುದೂ ರೂಲ್ಸ್ ಇಲ್ಲ. ನಾನು ಅಸಂಗ ಪುರುಷ. ಯಾಕೆಂದರೆ ನಾನು ನಿನ್ನೆ ದಿವಸ ಮೊದಲೇ ಆ ವಿಚಾರಗಳು ಬಂದಿದ್ದು ಒಳ್ಳೆಯದಾಯಿತು. ನಿಮ್ಮ ಪ್ರಪಂಚದಲ್ಲಿ ನಾನು ಸೇರೋನಲ್ಲ. ನಾನು ಕ್ಷರ ಅಕ್ಷರ ಪುರುಷಗಳನ್ನು ಮೀರಿ ನಿಂತವನು ನಾನು. ಹಾಗಾಗಿ
ನನಗಿದು ಯಾವುದೂ ಸಂಬಂಧಪಡಲ್ಲ, ನಿಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ನನ್ನ ಅವತಾರ ಇದೆ. ಹಾಗಾಗಿ ನಿಮ್ಮಲ್ಲಿರುವ ಅಲ್ಪತೆಗಳನ್ನು ತಿಕ್ಕಿ ತಿದ್ದಿ ತೀಡಿ ಪೂರ್ಣತೆಗೆ ತರುವಂತಹ ವ್ಯಕ್ತಿತ್ವಕ್ಕೆ ನಾನು ಬಂದಿದ್ದೀನಿ, ನಿಮ್ಮನ್ನು ಸ್ವೀಕಾರ ಮಾಡಬೇಕಾಗಿದೆ. ಜೀವರಿಗೂ ಆತ್ಮ ಅಂತ ಹೆಸರಿದೆ, ಆದರೆ ಅವನಲ್ಲಿ ಅಲ್ಪತೆ ಇದೆ. ಏನು ಅಂದರೆ ಸಿನೀತಃ ಪುಣ್ಯಂಚ ಪಾಪಂಚ ಅಂತ 2 ಪುಣ್ಯ ಪಾಪಗಳ ಸಂಬಂಧವನ್ನು ಹೊಂದಿದವನು ಜೀವ. ಈ ಜೀವ ಅಂದರೂ ಆತ್ಮ ಅಂದರೂ ಒಂದೇ. ಈ ಆತ್ಮ ಏನು ಅನ್ನೋದರ ಬಗ್ಗೆ ತುಂಬ ಒಂದು ವಿಚಾರಗಳಿದೆ. ಆತ್ಮ ಏನು ಅಂತ ಅತ್ಯಂತ ಸೂಕ್ಷ್ಮವಾದ ಚೇತನ, ಅಂದರೆ ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿಯಿಂದ ಕೂಡಿದ ಒಂದು ವಸ್ತುವನ್ನು ಚೇತನ, ಆತ್ಮ, ಜೀವ ಅನ್ನುವ ಶಬ್ದಗಳಿಂದ ಕರೀತಾರೆ. ಅದರ ಬಗ್ಗೆ ಒಂದು ಡೆಫಿನೇಷನ್ ಇದೆ. ಅಂದರೆ ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಸಚ ಆನಂತ್ಯಾಯ ಕಲ್ಪತೆ ಅಂತ ಜೀವನ ಬಗ್ಗೆ. ಒಂದು ಕುದುರೆ ಬಾಲ ತಗೊಂಡು ಅದನ್ನು 100 ಭಾಗ ಸೀಳಬೇಕು, ಅಂದರೆ ಎಲ್ಲ ಕಲ್ಪನೆಗಳಷ್ಟೇ, ಸೀಳಲಿಕ್ಕೆ ಆಗಲ್ಲ. ಅದರಲ್ಲಿ ಮತ್ತೆ ಒಂದು ಭಾಗ ತಗೊಂಡು ಒಂದು ಸಣ್ಣ ಒಂದು ತುಂಡನ್ನು 100 ಭಾಗ ಸೀಳಬೇಕು. ಅದರ ಒಂದು ಪಾರ್ಟ್ ಆತ್ಮ. ಇನ್ನೂ ಮಧ್ವಾಚಾರ್ಯರ ವಿವರಣೆ ಹೇಗಿದೆ ಅಂದರೆ, ಪರಮಾಣು ಪ್ರದೇಶೇಪಿ, ಆಟಮ್ ಏನಿದೆ ಸಣ್ಣ ಪರಮಾಣು ಪ್ರದೇಶ, ಅದರಲ್ಲಿ ಅನಂತ ಕೋಟಿ ಜೀವರಾಶಿಗಳನ್ನು ತುಂಬಬಹುದು ಅದರಲ್ಲಿ. ಅಷ್ಟು ಸೂಕ್ಷ್ಮ ಆತ್ಮ. ಅಂದರೆ ಇಷ್ಟು ದೊಡ್ಡ ಪ್ರಪಂಚ ಬೇಡ, ಇದು ಇದೆಯಲ್ವ, ಇಷ್ಟು ದೊಡ್ಡ ಇದು ತಟ್ಟೆರಾಯ, ಇದು ತುಂಬ ಪೆಡಂಭೂತ ಇದು ದೇಹ. ಆತ್ಮ ಅಷ್ಟು ಸಣ್ಣ. ಎಲ್ಲರ ಆತ್ಮನೂ ಈಕ್ವಲ್. ಅದು ಬ್ರಹ್ಮ ಇರ್ಬೋದು, ಒಂದು ತೃಣಜೀವ ಇರ್ಬೋದು. ಆತ್ಮನ ಸ್ವರೂಪ ಏನಿದೆ, ಅದರ ಪ್ರಮಾಣ, ಪರಿಣಾಮ, ಪರಿಮಾಣ, ಅದರ ಅಳತೆ ಅದು ಈಕ್ವಲ್. ಬ್ರಹ್ಮ ಆದ ತಕ್ಷಣ ದೊಡ್ಡ ಆಕಾರ ದೊಡ್ಡದಲ್ಲ, ವ್ಯಕ್ತಿತ್ವ ದೊಡ್ಡದು. ಈಗ ಅದಕ್ಕೆ ಈಗ ಆಟಮ್ ಇದೆ ಅಲ್ವಾ, ಅದರ ಶಕ್ತಿ ದೊಡ್ಡದು. ಅದೇ ಥರ ಇನ್ನೊಂದು ಯಾವುದೋ ತೊಗೊಂಡ್ರೆ ಅದರ ಶಕ್ತಿ ಕಡಿಮೆ ಇರುತ್ತೆ, ಅದರಲ್ಲಿ ತಾರತಮ್ಯ. ಆದರೆ ಆ ಪರಿಮಾಣದಲ್ಲಿ ಈಗ ಕೆಲವೆಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳು ಬಂದಿವೆ, ಆಕಾರ ಒಂದೇ, ಹೌದು, ಆಕಾರ ಇಷ್ಟೇ ಇರುತ್ತೆ, ಪ್ಲಗ್ ಪಾಯಿಂಟ್ ಆಕಾರ ಒಂದೇ ಇರುತ್ತೆ. ಚಾರ್ಜಿಂಗ್ ವ್ಯವಸ್ಥೆಯಲ್ಲಿ ಒಂದೊಂದಕ್ಕೊಂದೊಂದು ಪವರ್ ಇರುತ್ತೆ, ಚಾರ್ಜರ್ ಇರುತ್ತೆ, ಫೀಚರ್ಸ್ಗಳಲ್ಲಿ ಚೇಂಜ್ ಇರುತ್ತೆ. ಆ ಆಕಾರ ಎಷ್ಟು ಅಂದರೆ ಅದಕ್ಕೊಂದು ಕಲ್ಪನೆ ಹೇಳಿದರು. 100 ಭಾಗದ ಕುದುರೆ ಬಾಲದಲ್ಲಿ 100 ಭಾಗದ ಒಂದು ಭಾಗದಲ್ಲಿ ಮತ್ತೆ 100. ಇದರ ಅರ್ಥ ಏನು ಅಂದರೆ ಅತ್ಯಂತ ಅಣುರ್ಹೇಷ ಆತ್ಮ. ಅವನಿಗೆ ಒಂದು ಲಿಂಗದೇಹ ಅಂತ ಇದೆ, ಅನಾದಿ ಕಾಲದ ಲಿಂಗದೇಹ. ಅದರ ಮೇಲೆ ಒಂದು ಪ್ಲಾಸ್ಟರ್ ಮೇಲೆ ಅಂಟಿಸ್ತಾನೆ, ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಮತ್ತೆ ಒಂದು ಅನಿರುದ್ಧ ದೇಹ ಅಂತ. ಆಮೇಲೆ ಅದಕ್ಕೆ ಒಟ್ಟು 24 ಆಚ್ಛಾದನೆಗಳಿದೆ. ಅಂದರೆ ಇವಾಗ ಉದಾಹರಣೆಗೆ ತುಂಬ ಬೆಲೆ ಬಾಳುವ ವಸ್ತು ಆತ್ಮ. ಅದಕ್ಕೋಸ್ಕರ ಒಂದು ಜೀವನ, ಒಂದು ವಸ್ತು ಮಡಿಕೆ ಒಡೆದೋಯ್ತು ಅಂದರೆ ಹೋಗಲಿ ಬಿಡು ಇನ್ನಂತ ಅಂದ್ಕೊಳ್ತೀನಿ ಅಂತ ಹೇಳ್ಬಿಡ್ತೀವಿ. ಒಂದು ಆತ್ಮವನ್ನೇ ಒಡೆದು ಹಾಕಿಬಿಟ್ರೆ, ಆತ್ಮಘಟಿತವಾದ ದೇಹ, ಇದು ದೇಹವೇ ಆತ್ಮ ಅಲ್ಲ, ಆತ್ಮನಿಂದ ಇರುವ ದೇಹ ಒಡೆದೋಯ್ತು ಅಂದರೆ ತುಂಬ ದೊಡ್ಡ ಕೇಸ್ ಆಗಿಬಿಡುತ್ತದು. ಯಾಕೆ ಅಂದರೆ ಆ ಸೋಲಿಗೆ ಅಷ್ಟು ಮಹತ್ವ ಇದೆ, ಜೀವನಿಗೆ ಅಷ್ಟು ಮಹತ್ವ ಇದೆ. ಅಮೂಲ್ಯವಾದ, ನಾನು ಹೇಳೋದುಂಟು, ವಜ್ರವನ್ನು ಹಾಗೆ ಇಡಲ್ಲ, ಅದಕ್ಕೊಂದು ಬಿಳಿ ಪೇಪರ್, ಅದಕ್ಕೊಂದು ಕೆಂಪು ಪೇಪರ್, ಅದಕ್ಕೊಂದು ಬಾಕ್ಸ್, ಅದಕ್ಕೊಂದು ಪರ್ಸ್, ಅದಕ್ಕೊಂದು ಇನ್ನೊಂದು ದೊಡ್ಡ ಬ್ಯಾಗು ಎಲ್ಲ ಹಾಕಿ, ಆಮೇಲೆ ಮತ್ತೆ ಅದ್ರ ಗಾಡ್ರೇಜು, ಆಮೇಲೆ ಅದಕ್ಕೊಂದು ಬೀಗ, ಅದ್ರ ಕೀ, ಆಮೇಲೆ ಗಾಡ್ರೇಜ್ ಒಳಗಡೆ ಎಷ್ಟು ಆವರಣಗಳಿದಕ್ಕೆ. ಯಾವುದು ಮೌಲ್ಯ ಇದೆಯೋ ಅದಕ್ಕೆ ಆಚ್ಛಾದನೆಗಳಿದೆ. ಈ ಜೀವನಿಗೆ ಮೌಲ್ಯಗಳಿದೆ, ಆದ್ದರಿಂದ ಇದಕ್ಕೆ ಆವರಣಗಳಿದೆ. ಅದನ್ನೆಲ್ಲ ಬಿಡಿಸ್ಕೊಂಡು ಹೋದರೆ ನೈಜ ಆತ್ಮ ಪ್ರಕಟ ಆಗ್ತಾನೆ. ಈ ಬಿಡಿಸುವ ಕೆಲಸವೇ ಭಗವದ್ಗೀತೆ. ಸಿಪ್ಪೆ ಸುಲಿದಂಗೆ ಸುಲಿತಾ ಹೋಗಬೇಕು, ಒಂದೊಂದೇ ಪಾರ್ಟ್ಗಳನ್ನು ಬಿಡಿಸ್ತಾ ಹೋಗಬೇಕು. ಬಿಡಿಸಿದಾಗ ಅದು ಕಾಣುತ್ತಲ್ವಾ, ಕಂಡ ಮೇಲೆ ಹೋ ಇಲ್ಲಿ ಡೈಮಂಡ್ ಅಂತ ಅದಕ್ಕೆ ಆನಂದದ ಆವಿಷ್ಕಾರ. ಆವಾಗ ಮೇಲ್ಗಡೆ ಇದ್ದನ್ನು ನೋಡಿ ಆವಿಷ್ಕಾರಗಳೇನಿಲ್ಲ. ಇದು ಬೀಳುವ ದೇಹ ಇದು. ಆದ್ದರಿಂದ ಆತ್ಮ ಅನ್ನುವ ಶಬ್ದಕ್ಕೆ ವಿಶೇಷವಾಗಿ ಏನು ಅಂದರೆ ಪುಣ್ಯ ಪಾಪಗಳ ಸಂಬಂಧವನ್ನು ಹೊತ್ತಿರುವಂತಹ ಚೇತನ. ಅವನು ಮಾನಸಿಕ, ದೈಹಿಕ, ಕಾಯಿಕ ಅಂತ ಇದೆ, ಅಂದರೆ ವಾಚನಿಕ ಅಂತ. ಅವನ ಮಾತಿನಿಂದ ಪುಣ್ಯ ಪಾಪಗಳ ಸಂಬಂಧ ಆಗುತ್ತೆ, ದೇಹದಿಂದ ಪುಣ್ಯ ಪಾಪಗಳ ಸಂಬಂಧ, ಅವನು ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಅದು ಪುಣ್ಯ ಪಾಪಗಳ ಸಂಬಂಧ ಇದೆ. ಮನಸ್ಸಿನಿಂದ ಪುಣ್ಯ ಪಾಪಗಳು, ಅವನ ಭಾವನೆಗಳು, ಹೊರಗಡೆ ನೋಡ್ಲಿಕ್ಕೆ ತುಂಬ ಸಾಧುವಾಗಿ ಕಾಣಿಸ್ಬೋದು, ವೇಷ ಕಟ್ಟಿರ್ಬೋದು, ಒಳಗಡೆ ಭಾವನೆಗಳು ಅದು ವ್ಯತ್ಯಾಸ ಆಯಿತು ಅಂದರೆ ಸರ್ವಾಣಿ ಭಾವೋಪಹತಾನಿ ಕಲ್ಕಹ ಅಂತಾರೆ ವ್ಯಾಸರು. ನೀವು ಎಷ್ಟೇ ಶ್ರವಣ ಮನನ ಅದ್ಭುತವಾದ ಸತ್ಕರ್ಮ ಏನೇ ಬೇಕಾದ್ರೆ ಮಾಡಿ, ನಿಮ್ಮ ಭಾವ ಹತರ ಆಯಿತು ಅಂದರೆ ಎಲ್ಲ ವೇಸ್ಟ್, ಎಲ್ಲ ಡಸ್ಟ್ಬಿನ್. ಅದು ಒಡೆದೋದ ಹಾಲಿನ ಹಾಗೆ, ಪಾತ್ರೆ ತುಂಬ ಹಾಲಿದೆ, ಒಡೆದೋಗಿದೆ, ಅದು ಯೂಸ್ ಆಗಲ್ಲ ಅದು. ಆದ್ದರಿಂದ ಆತ್ಮನ ಭಾವನೆಗಳು ತುಂಬ ಮುಖ್ಯವಾಗಿದೆ ಅಂತ ಆ ಪುಣ್ಯ ಪಾಪಗಳ ಸಂಬಂಧ ಇರುವ ಪರಮಾತ್ಮನ ಪ್ರತಿಬಿಂಬನಾದ ಅಸ್ವತಂತ್ರನಾದ ವಸ್ತುವನ್ನು ಆತ್ಮ ಅನ್ನುವ ಶಬ್ದದಿಂದ ಕರೆದಿದ್ದಾರೆ.
ಸೊ ಈಗ ಒಂದು ಆತ್ಮದ ಬಗ್ಗೆ ಈ ಎಷ್ಟೊಂದು ಶ್ಲೋಕಗಳಿದೆ ಈ 2ನೇ ಅಧ್ಯಾಯದಲ್ಲಿ. ಆ ಕೃಷ್ಣ ಏನು ಹೇಳ್ತಾನೆ ಅಂದರೆ ಇದು ಒಣಗಲ್ಲ, ಇದನ್ನು ಕಟ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ನಾವು ಕೇಳ್ತೀವಿ. ಯಾಕೆಂದರೆ ಎಲ್ಲ ಈಗ ಎಲ್ಲ ಮೂವಿಗಳಲ್ಲಿ ಎಲ್ಲನೂ ಅದನ್ನು ತೊಗೊಂಡ್ಬಿಡ್ತಾರೆ. ಹಾಗಾಗಿ ಜನರಲ್ ಆಗಿ ನಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಸೊ ಈ ಒಂದು ಆತ್ಮ ಏನು ನಾವು ಸೋಲ್ ಬಗ್ಗೆ ನಾವು ಹೇಳ್ತಿದ್ವಿ, ನೀವು ಶಾಸ್ತ್ರೀಯವಾಗಿ ತುಂಬ ಅದ್ಭುತ ವಿಷಯಗಳನ್ನು ಹೇಳಿದ್ರಿ. ಯಾಕಂದರೆ ಇದು ಭಗವದ್ಗೀತೆಯಲ್ಲಿ ಇಲ್ಲ, ಅಂದರೆ ಭಗವದ್ಗೀತೆಯ ವರ್ಡ್ಸ್ಗಳಲ್ಲಿಲ್ಲ. ಆದರೆ ತಾವು ಏನು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ ಅದರ ಒಂದು ಪೂರ್ತಿ ಅದನ್ನು ಸಮರಿ ಮಾಡಿ ನಮಗೆ ಆತ್ಮದ ನೇಚರ್ ಏನು ಅಂತ ಹೇಳಿದ್ರಿ. ಇದನ್ನು ತಾವು ಕೃಷ್ಣ ಹೇಳಿರೋ ವಿಷಯಗಳೇನು ಇದ್ರ ಬಗ್ಗೆ ಅಂತ? ಅದೇ ಈಗ ಕೃಷ್ಣ ಹೇಳುವ ಪ್ರಸಂಗ ಯಾಕೆ ಬಂತು ಅಂದರೆ, ಈಗ ಅನ್ಯಾಯ ಮಾಡುವ ದುರ್ಯೋಧನಾದಿಗಳು ಭೀಷ್ಮ ದ್ರೋಣಗಳನ್ನು ಮುಂದೆ ಇಟ್ಕೊಂಡ್ರು, ಅಂದರೆ ನಮಗೆ ಏಟು ಬೀಳಲ್ಲ ಅಂತ. ಯಾಕೆಂದರೆ ಒಳ್ಳೆಯದ ಕೃಷ್ಣ ಹೊಡೆಯಲ್ಲ, ಟಚ್ ಮಾಡಲ್ಲ, ಆದ್ದರಿಂದ ಅವ್ರನ್ನ ಮುಂದಿಟ್ಕೊಂಡ್ಬಿಟ್ರು. ಇವ್ರನ್ನ ಮುಂದಿಟ್ಕೊಂಡು ಈ ಕೆಲವರೆಲ್ಲ ಈ ಪಿಕ್ಚರ್ಗಳೆಲ್ಲ ಬರುತ್ತಲ್ಲ, ಅವ್ರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಹಿಂಗೆ ಶೂಟ್ ಇಟ್ಕೊಂಡು ಅವಾಗ ಇವನನ್ನು ಬಿಟ್ಟು ಬಿಡ್ತಾರೆ ಅಂತ. ಸೇಮ್ ಈ ವಿಲನ್ಗಳ ಪಾತ್ರವನ್ನು ದುರ್ಯೋಧನ ಮಾಡಿದ. ಆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯನೆಲ್ಲ ಮುಂದಿಟ್ಕೊಂಡ, ಹಿಂದೆ ತಾನು ನಿಂತ, ಅವ್ರನ್ನ ರಕ್ಷಣೆಗೋಸ್ಕರ ಇಟ್ಕೊಂಡ. ಈಗ ಅರ್ಜುನ ಬಂದಾಗ ಅರ್ಜುನ ಕಂಗಾಲು, ಅಯ್ಯೋ ಇವ್ರಿಗೆ ನಾನು ಹೊಡಿಬೇಕು, ಪಾಠ ಹೇಳಿದ ಗುರುಗಳು, ಇನ್ನೊಬ್ಬ ಅಜ್ಜಯ್ಯ ಭೀಷ್ಮ, ಇವರಿಗೆಲ್ಲ ಹೊಡೆಯೋದು ಹೇಗೆ ನಾನು? ಅವ್ರನ್ನ ಹೊಡಿಬೇಕು ಅಂದರೆ ಇವ್ರನ್ನ ಹೊಡಿದೇನೆ ಇವ್ನು ಮುಂದೆ ಹೋಗ್ಲಿಕ್ಕಾಗಲ್ಲ, ಏನು ಮಾಡಬೇಕು? ಕೃಷ್ಣ ಹೇಳಿದ ಹೊಡಿ ಅಂತ ಹೇಳಿದ ಕೃಷ್ಣ. ಯಾರು ಭಯೋತ್ಪಾದಕರೋ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾರೋ ಇಬ್ಬರೂ ಹೊಡೆದಾಕ್ಬೋದು. ಇವತ್ತಿನ ಸಂವಿಧಾನ, ನಮ್ಮ ಕಾನೂನು ಅದನ್ನು ಕೃಷ್ಣ ಹೇಳಿದ. ಅವಾಗ ಅಯ್ಯೋ ನನ್ನ ಗುರುಗಳು ಸತ್ತೋಗ್ಬಿಡ್ತಾರೆ, ನಮ್ಮ ಅಜ್ಜ ಸತ್ತೋಗ್ಬಿಡ್ತಾನೆ. ನೋಡಪ್ಪ, ಸಾವು ನೋವುಗಳೆಲ್ಲ ಆತ್ಮನಿಗಲ್ಲ, ದೇಹಕ್ಕೆ. ಹುಟ್ಟುವ ಸಾಯುವ ಈ ದೇಹಕ್ಕೆ ಮರುಕ ಪಡಬೇಡ. ಅಶೋಚ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ನಿಜವಾದ ತಿಳುವಳಿಕೆ ಇದ್ದವರು ಈ ಬಾಹ್ಯವಾದ ದೇಹ, ಇದು ತಿಪ್ಪೆಯ ಮೇಲೆ ದೊಬ್ಬನೆ ಬೀಳುವ ದೇಹ, ಇದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೊಳ್ತೀವಿ? ಹೊಡೆದು ಬಿಡು. ಆತ್ಮನಿಗೆ ಮರಣ ಇಲ್ಲ, ನಿನ್ನ ಅಜ್ಜನೂ ಸಾಯಲ್ಲ, ನಿನ್ನ ಗುರುಗಳು ಸಾಯಲ್ಲ. ಸಾಯುವುದು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರುವ ದೇಹ, ಅದು ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಹೊಡೆದು ಹಾಕು. ಅವಾಗ ಅವನಿಗೆ ಕೇಳಿಸ್ತು, ಅಯ್ಯೋ ಹಾಗಾದರೆ ಭೀಷ್ಮಾಚಾರ್ಯರ ದೇಹ ಬೇರೆ ಆತ್ಮ ಬೇರೆ ಅನ್ನುವ ಕಾನ್ಸೆಪ್ಟಿಗೆ ಬಂದ್ಬಿಟ್ಟೆ. ಈಗ ದೇಹವೇ ಬೇರೆ ಆತ್ಮನೇ ಬೇರೆ, ನೀನು ಹೊಡಿತಾ ಇರೋದು ದೇಹಕ್ಕೆ, ಆತ್ಮನಿಗಲ್ಲ. ಹಾಗಾದರೆ ಯಾರು ಬೇಕಾದ್ರೂ ಹೊಡಿಬೋದು? ಕೇಳಿದ್ರೆ ಹೇಳ್ಬೋದು, ನಾನು ದೇಹ ಕೊಡದಿದ್ದಪ್ಪ, ಆತ್ಮನಿಗೆ ಕೊಡೋದಿಲ್ಲ, ಆತ್ಮನಿಗೆ ಸಾವಿಲ್ಲ, ಆತ್ಮನಿಗೆ ಕೊಲೆ ಮಾಡಲಿಕ್ಕೆಲ್ಲ ಆಗುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳುವ ಮಾತೇನು, ನೀವು ಹೇಳೋದು ತುಂಬಾ ರಿಲೆವೆಂಟ್ ಆಗ್ತದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಸಾಮಾನ್ಯ ಪ್ರಪಂಚದಲ್ಲಿ ನಾವೀಗ ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ತೀವಿ, ಅಲ್ಲೆಲ್ಲ ಏನ್ ಮಾಡ್ತಾನೆ, ಅವನು ಒಬ್ಬ ಅವನು ಕೊಲೆಗಾರ, ಮಲ್ಟಿ ಸೀರಿಯಲ್ ಕಿಲ್ಲರ್, ಅವನು ಬಂದು ಎಲ್ಲರನ್ನು ಕುತ್ಬಿಟ್ಟು ತುಂಬಾ ಫೇಮಸ್ ಅಂತ ನಾನು ನೋಡಿಲ್ಲ, ಈ ಲೈನ್ಸ್ ಹೇಳ್ತಾನ ಅವನು. ಹೌದಾ? ಇದೇ ಭಗವದ್ಗೀತೆದ್ ಹಾಕ್ಬಿಡ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅವನ ಕೈಲೂ ಹೇಳಿಸ್ಬಿಡ್ತಾರೆ. ಒಬ್ಬ ಮರ್ಡರರ್ ಅವನೊಂದು 25 ಜನ ಕೊಲೆ ಮಾಡಿರ್ತಾನೆ. ಏನಂದ್ರೆ ಅವನಿಗೆ ಶೋಕಿಗೆ ಕೊಲೆ ಮಾಡೋದು. ಅವ್ನ್ ಕೊಲೆ ಮಾಡ್ಬಿಟ್ಟು ಯಾರು ಸತ್ತಿಲ್ಲ ಅಂತ ಭಗವದ್ಗೀತೆ ಲೈನ್ಸ್ಗಳನ್ನ ಹಾಕ್ಬಿಡ್ತಾರೆ. ನೋಡಿ, ಪುಣ್ಯ ಪಾಪಗಳ ಯಾಕೆ ನಾವು ಕೊಲೆಗಾರರಾಗ್ತೇವೆ ಅಂದರೆ, ನಮ್ಮ ರಾಗದ್ವೇಷಗಳಿಂದ ಟಚ್ ಮಾಡಿದರೆ ನಾವು ಕೊಲೆಗಾರರಾಗ್ತೇವೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಯುದ್ಧ ಅನ್ನೋದು ಯಜ್ಞ. ಈಗ ಒಬ್ಬ ವೀರ ಸೇನಾನಿ ಯಾರಿಗೋ ಶೂಟ್ ಮಾಡಿದ್ದಾನೆ, ಅವನಿಗೆ ಪುಣ್ಯ ಬರುತ್ತೆ, ಪಾಪ ಬರಲ್ಲ. ದೇಶ ರಕ್ಷಣೆಗೋಸ್ಕರ ನಮ್ಮ ಸೇನೆ ಮುಖಂಡ ಅವನು ಶೂಟ್ ಮಾಡ್ತಾನೆ, ಅವನಿಗೆ ಪುಣ್ಯ ಬರುತ್ತೆ, ದೇಶ ರಕ್ಷಣೆ ಮಾಡಿದ್ದು. ಅದೇ ಮನೆಗೆ ಬಂದು ನನಗೆ ಆಗ್ದೇನೆ ಇದ್ದವರಿಗೆ ಅಂತ ಅದೇ ಸೈನಿಕ ಕೊಲೆ ಮಾಡಿದರೆ, ಒಬ್ಬ ಆಪರೇಷನ್ ಮಾಡುವ ಡಾಕ್ಟ್ರು ಮಾಡುವ ಹೊಟ್ಟೆಗೆ ಹಾಕುವ ಚೂರಿಗೂ ಒಬ್ಬ ಕೊಲೆಗಡಕುವ ಹಾಕುವ ಚೂರಿಗೂ ವ್ಯತ್ಯಾಸ ಇಲ್ವಾ? ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತಾನೆ ಕೃಷ್ಣ. ಡಾಕ್ಟ್ರಿಗೆ ಅವನಿಗೆ ಆರೋಗ್ಯ ಬರಬೇಕು ಅನ್ನುವ ಭಾವನೆಗಳಿದೆ, ಸಂಹಾರದ ಉದ್ದೇಶ ಇಲ್ಲ, ಆದರೆ ಚಾಕು ಹಾಕಿದ್ದಾನೆ. ಆದರೆ ವೈದ್ಯನ ಹಾಗೆ ಅಲ್ಲ, ಇವನು ತನ್ನ ಕಾಮಕ್ರೋಧಗಳ ಆವೇಶವನ್ನು ಪ್ರಕಟಪಡಿಸಿದ್ದಾನೆ. ದುರ್ಯೋಧನಾದಿಗಳು ಆತತಾಯಿಗಳು, ಬೆಂಕಿ ಹಾಕಿದವರು, ಹಗೆತನದಿಂದ ಸಂಹಾರ ಮಾಡಲಿಕ್ಕೆ ಬಂದವರು. ನೀನು ಹಾಗೆ ಮಾಡಬೇಡ, ಯುದ್ಧವನ್ನು ಕರ್ತವ್ಯ ಯಜ್ಞ ಅಂತ ಮಾಡು, ಹರಿಪೂಜೆ ಆಗೋ ಹಾಗೆ ಮಾಡು. ಇದೇ ಮಾರ್ಗದರ್ಶನ ಮಾಡಿದ. ಕಾಮಕ್ರೋಧಗಳನ್ನು ಬದಿಗಿಟ್ಟು ಕರ್ತವ್ಯ ಪ್ರಜ್ಞೆಯಿಂದ ದೇಶ ರಕ್ಷಣೆಗೆ ಮಾಡಬೇಕಾದ ಕರ್ತವ್ಯ ಇದು ಅಂತ ಬೋಧನೆ ಮಾಡಿದ. ಹಾಗಾಗಿ ಇದು ದಾಯಾದಿ ಕಲಹದ ಅಭಿಪ್ರಾಯಕ್ಕೆ ಕೃಷ್ಣ ಸಪೋರ್ಟ್ ಮಾಡಿದ್ದಲ್ಲ. ಅಣ್ಣ ತಮ್ಮಂದಿರ ಗಲಾಟೆಗೆ ರಾಮ ಸಪೋರ್ಟ್ ಮಾಡಿದ, ಅಲ್ಲಿ ವಾಲಿ ಹತ್ರ ಹೋಗ್ಬಿಟ್ಟು ಸುಗ್ರೀವನಿಗೆ ಸಪೋರ್ಟ್ ಮಾಡಿದ, ಇಲ್ಲಿ ಇವರಿಗೆ ಪಾಂಡವರು ಸಪೋರ್ಟ್ ಮಾಡಿದ. ಯಾವುದೋ ಕುಟುಂಬ ರಾಜಕಾರಣಕ್ಕೆ ಅವನು ವಾಲ್ಕೊಂಡಿದ್ದ ಅಂತೆಲ್ಲ ಇವತ್ತು ಆಕ್ಷೇಪಗಳಿದೆ. ಕೃಷ್ಣ ಎಷ್ಟು ಬ್ರಾಡಾಗಿ ಆಲೋಚನೆ ಮಾಡ್ತಾನೆ ಅಂದರೆ, ನಮ್ಮ ದೇಶ ಹಿತ ಅದೊಂದು ಯಜ್ಞ. ಇವರೆಲ್ಲ ಜಾಗತಿಕ ಭಯೋತ್ಪಾದಕರು, ಅವರಿಗೆ ಸಪೋರ್ಟ್ ಮಾಡೋರು ಭಯೋತ್ಪಾದಕರೇ. ಭೀಷ್ಮ ದ್ರೋಣಾದಿಗಳೆಲ್ಲ ಈಗ ಭಯೋತ್ಪಾದಕರೀಗ. ಅವ್ರ ಚಿಂತನೆ ತಪ್ಪಿದೆ. ಈಗ ಹೊಡಿಬೇಕು ನೀನು, ಯಾರೇ ಆಗಲಿ, ತನ್ನ ಮಗನೇ ಆಗಲಿ, ಅವನು ಲೋಕ ಕಂಟಕನಾದರೆ ಆಪರೇಷನ್ ಹೊಡೆದಾಕಬೇಕು ಅವನನ್ನು. ಕ್ಷಮಾ ಸರ್ವತ್ರ ಧರ್ಮೋನ,
ಪಾಪಹೇತುಶ್ಚ ದುರ್ಜನೆ. ಅಲ್ಲ, ಅದರ ಜೊತೆಗೆ ಯಾವತ್ತೋ ಒಂದಿನ ತಪ್ಪು ಮಾಡಿದ್ದಕ್ಕೆ ಅವನನ್ನೇ ಹೊಡೆದಾಕ್ಬಿಟ್ರೆ, ಕೃಷ್ಣ ಹೇಳಿದ ಹಾಗೇನಿಲ್ಲ, ಅವನು ನಿನಗೆ ಮತ್ತೆ ಸಿಗ್ತಾನೆ. ಅದನ್ನೇ ನತ್ವೇವಾಹಂ ಜಾತುನಾಸಂ ನತ್ತಂ ನೇಮೆ ಜನಾಧಿಪಾಹ ನಚೈವ ನ ಭವಿಷ್ಯಾಮ ಸರ್ವೇ ವಯಮತಃ ಪರಂ. ಇವತ್ತು ನಾವು ಯಾರು ಇಲ್ಲ ಅಂತ ಆಗೋದೇ ಇಲ್ಲ, ಇದೇವೆ, ಎಲ್ಲೆಲ್ಲೋ ಇರ್ತೇವೆ, ಮತ್ತೆ ಒಟ್ಟಾಗ್ತೇವೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಕೃಷ್ಣ ಹೇಳ್ತಾನೆ, ಎರಡರ ನಿತ್ಯತ್ವ ಇದೆ ಅಲ್ಲಿ. ನಾನೂ ನಿತ್ಯ, ನನಗೆ ಅಂಟಿಕೊಂಡಿರುವ ಪ್ರತಿಬಿಂಬರಾದ ಜೀವರಾಶಿಗಳು ನಿತ್ಯ. ಇವನು ಅಕ್ಲೇದ್ಯ, ಅಶೋಷ್ಯ, ಅಚ್ಛೇದ್ಯ, ನಿತ್ಯ ಸರ್ವಗತಸ್ಥಾಣೋ ಅಚಲೋಯಂ ಸನಾತನಃ. ಬೆಂಕಿಯಲ್ಲಿ ಸುಡಲ್ಲ, ಗಾಳಿಯಿಂದ ಡ್ರೈ ಆಗಲ್ಲ, ಒಣಗಿ ಹೋಗಲ್ಲ, ಅಥವಾ ಖಡ್ಗಾದಿಗಳಿಂದ ಛೇದನೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅವನೊಂದು ಒಂದು ರೀತಿ ಜ್ಯೋತಿ. ಈ ಬೆಳಕನ್ನು ತುಂಡು ಮಾಡಿ ಅಡ್ಡ ಕರ್ಟನ್ ಹಿಡಿಬೋದಷ್ಟೇ, ಅದು ತುಂಡು ಮಾಡಲಿಕ್ಕಾಗಲ್ಲ. ಪ್ರಕೃತಿಯ ಸಂಬಂಧವೇ ಇಲ್ಲದೆ ಇರುವ ವಸ್ತುವನ್ನು ಚೇತನ ಅಂತ ಕರೀತಾರೆ. ಈ ಮೂರು ಗುಣಗಳ ಸಂಬಂಧ ಇರಲ್ಲ ಅದಕ್ಕೆ. ಯಾವುದನ್ನು ಹೊಡಿಬೋದು? ಪಾರ್ಥಿವ ಭಾಗವನ್ನು ಹೊಡಿಬೋದು. ಇದು ಪೃಥ್ವಿ ಅಲ್ಲ, ಇದು ವಾಯು ಅಲ್ಲ, ಇದು ಜಲ ಅಲ್ಲ, ಇದು ಆಕಾಶ ತತ್ವ ಅಲ್ಲ. ಪಂಚಭೂತಗಳನ್ನು ಮೀರಿ ನಿಂತ ವಸ್ತು ಅದು. ಅದನ್ನು ಜೀವ ಅಂತ ಕರೀತಾರೆ. ಅದನ್ನು ಎಲ್ಲಿ ಹೊಡಿಲಿಕ್ಕಾಗುತ್ತೆ? ಹಾಗಾಗಿ ಅದನ್ನು ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಂವಾದಿಯಾಗ ಒಂದು ಮಾತು, ಪುರಂದರದಾಸರೊಂದೊಂದು ಪದ್ಯ ಇದೆ. ಗಟ್ಟಿ ಮಣ್ಣ ಶಿಶುವ ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ, ಕೊಟ್ಟ ದೇವರು ಕೊಂಡು ಹೋದರೆ ಕುಟ್ಟಿಕೊಂಡು ಅಳುವುದೇತಕ್ಕೆ ಅಂತ. ಗಟ್ಟಿ ಮಣ್ಣನ್ನು ಮಾಡಿ ನಿನ್ನ ಹೊಟ್ಟೆಯಲ್ಲಿ ಏನಾದರೂ ಮಾಡಿ ಅದು ಮಗು ಆಗಲಿ ಏನು ಚಿಂತನೆ ಮಾಡಿದೀಯಾ? ನಿನಗೇನೂ ಗೊತ್ತಿಲ್ಲ. ಪತಿಪತ್ನಿಯರ ಸಂಬಂಧದಿಂದ 9 ತಿಂಗಳಾದ ಮೇಲೆ ಒಂದು ಸುಂದರವಾದ ಮಗು ಹೊರಗೆ ಬಂತು. ಯಾವ ರಾ ಮೆಟೀರಿಯಲ್ ಹೊಟ್ಟೆ ಒಳಗಡೆ ತುಂಬಿದ್ದಿ ನೀನು? ನಿನ್ನ ಬುದ್ಧಿಪೂರ್ವಕವಾಗಿ ಏನು ಮಾಡಿದ್ದಿ? ಅಷ್ಟು ಸುಂದರವಾದ ಗೊಂಬೆ ಹೊರಗೆ ಬಂತಲ್ವ, ಅದು ಏನು ಬರುತ್ತಾನೆ ಗೊತ್ತಿಲ್ಲ. ಗೊತ್ತಾಯ್ತು ಅಂದರೆ ಅದು ದೊಡ್ಡ ಕೇಸ್, ಈಗ ಅಫೆನ್ಸ್. ಈಗ ಏನೋನು ಗೊತ್ತಿಲ್ಲ, ಅದು ಮಾಂಸದ ಮುದ್ದೆಯೇ ಬರುತ್ತೋ, ಹೆಣ್ಣಾಗಿ ಬರುತ್ತೋ, ಗಂಡಾಗಿ ಬರುತ್ತೋ. ಆಮೇಲೆ ಬಂದ ಮೇಲೆ ಹೇಳ್ತೀರಿ, ಇದು ದೇವರು ಕೊಟ್ಟಿದ್ದು. ಎಷ್ಟು ಅಸುದಂತರ ನೀವು. ಅದು ಹುಟ್ಟಿ ಬರುವ ತನಕನೂ ಅದು ಏನೋನು ಗೊತ್ತಿಲ್ಲ ನಿಮಗೆ. ಅದೇ ಮಹಾಭಾರತದಲ್ಲಿ ಗಾಂಧಾರಿಗೆ ಕುಂತಿಗೆ ಮಗು ಆಗಿದೆ, 3 ವರ್ಷ ಆದರೂ ತನಗೆ ಮಗು ಆಗ್ತಾ ಇಲ್ಲ. ಹೊಟ್ಟೆಲಿ ಮಗು ಇದೆಯಾ, ಮಾಂಸದ ಮುದ್ದೆ ಇದೆಯಾ, ಏನೋ ಗೊತ್ತಿಲ್ಲ. ಕಲ್ಲಲ್ಲಿ ಜಜ್ಕೊಂಡ್ಲು, ಮಾಂಸದ ಮುದ್ದೆ ಹೊರಗೆ ಬಂತು. ಅದು ಮಾಂಸದ ಮುದ್ದೆ ಅಲ್ಲ, ಮತ್ತೆ ಅದು 100 ಮಕ್ಕಳಾಯಿತು. ಅದು ನಮಗೇನು ಗೊತ್ತಿಲ್ಲ. ಅದು ಅವನು ಕೊಟ್ಟಿದ್ದು ಈಶ ಕೃಪೆ. ಹಾಗಾಗಿ ನೀನು ಯಾಕೆ ಕುಟ್ಟಿಕೊಂಡು ಅಳುವುದೇಕೋ, ಕೊಟ್ಟ ದೇವರು ಕೊಂಡು ಹೋದರೆ ಅಂತಾರೆ ಪುರಂದರದಾಸರು. ಅವನು ಕರ್ಕೊಂಡು ಹೋಗ್ತಾನೆ, ಅವನು ಕೊಡ್ತಾನೆ. ನಾವೇನು ಇದನ್ನು ಪಡೆಯುವುದಲ್ಲ. ನಮ್ಮ ಹುಟ್ಟು, ನಮ್ಮ ಸಾವು ಎಲ್ಲ ಅವನ ಕೈಲಿದೆ. ಹಾಗಾಗಿ ದೇವರು ಹೇಳ್ತಾನೆ, ಒಂದು ರೀತಿಯಲ್ಲಿ ಮೋಹ ತಾಳುವುದಾದರೆ ಅರ್ಜುನನಿಗೆ ಕೃಷ್ಣ ಕ್ರಾಸ್ ಕ್ವಶನ್ ಮಾಡ್ತಾನೆ. ಅಲ್ಲ, ನನ್ನ ಅಜ್ಜ, ನನ್ನ ದ್ರೋಣ ಅಂತ ನೀನು ಅಳ್ತಾ ಇದೆಯಲ್ಲ, ಇವ್ರಿಗೆಲ್ಲರಿಗೂ ದೇಹ ಕೊಟ್ಟವನು ನಾನೆಷ್ಟು ಅಳಬೇಕು? ಅಯ್ಯೋ, ನಾನು ಸೃಷ್ಟಿ ಮಾಡಿದ್ದು, ಅಯ್ಯೋ ಇದು ನಾಶ ಆಗಿಬಿಡುತ್ತಲ್ವ. ಯಾರನ್ನೂ ಹೊಡಿಬಾರ್ದು ದೇವರು. ನಾವು ತಗೊಂಡಿದ್ದೊಂದು ಕಾರ್ಗೆ ಒಂದು ಸಣ್ಣ ಸ್ಕ್ರಾಚ್ ಆದ್ರೆ ನಾವು ತಲೆ ಕೆಡ್ಸ್ಕೊಂಡ್ತೀವಿ. ಅಯ್ಯೋ, ನನ್ನ ಕಾರ್ ಯಾರು ಸ್ಕ್ರಾಚ್ ಮಾಡಿದ್ದಾರೆ ಅಂತ ಹುಡುಕಿ ಮಾಡಿ CCTV ಕ್ಯಾಮ್ರಲ್ಲಿ ನೋಡಿ. ಸ್ಕ್ರಾಚ್ ಆದ್ರೆ ತಲೆ ಕೆಡಿಸ್ಕೊಳ್ತೀವಲ್ಲ, ಅದೇ ಭಗವದ್ಗೀತೆ, ಅದೇ ಅಭಿಮಾನ ಬಿಡಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅದು ಅಭಿಮಾನ ಬಿಟ್ಟಿದ್ದೀವಿ ನಾವು, ಅದನ್ನೇ ದೃಷ್ಟಾಂತ ಕೊಡ್ತಾನೆ. ಅಲ್ಲ, ನಮ್ಗೆ ದುಃಖ ಆಗುತ್ತಲ್ವಾ ಅಂತ ಅದನ್ನೇ ಕೇಳ್ತಾನೆ. ಸ್ಕ್ರ್ಯಾಚ್ ಆದರೆ ದುಃಖ ಆಗುತ್ತಲ್ವಾ, ಹಾಗೆ ಇವರೆಲ್ಲ ಸತ್ತೋದ್ರೆ ನಮ್ಗೆ ದುಃಖ ಆಗುತ್ತಲ್ವಾ? ಅದು ಕೃಷ್ಣ ಹೇಳ್ತಾನೆ, ಅಲ್ಲಯ್ಯ, ಈಗ ಬಾಲ್ಯದಿಂದ ಕೌಮಾರಕ್ಕೆ ಬಂದು, ಕೌಮಾರದಿಂದ ಯೌವನಕ್ಕೆ ಬಂದು, ಯಾವತ್ತಾದರೂ ಒಂದಿನ ಕನ್ನಡಿ ಮುಂದೆ ನಿಂತು ಅಳ್ತಿದೀಯಾ? ಅಯ್ಯೋ, ನನ್ನ ಬಾಲ್ಯ ಹೊರಟೋಯ್ತು ಅಂತ ದುಃಖ ಪಟ್ಟಿದೀಯಾ? ಎಷ್ಟೋ ಕಡೆ ನೀನು ಅಭಿಮಾನ ಬಿಟ್ಟಿದೆಯಾ ಇಲ್ವಾ? ಈಗ ವೃದ್ಧಾಪ್ಯ ಬಂದಿದೆ, ನೆಕ್ಸ್ಟ್ ಇನ್ನೊಂದು ಮತ್ತೆ ಬಾಲ್ಯ ಬರುತ್ತೆ. ಜೀವನಿತ್ಯ ಅಲ್ವಾ? ಹಾಗಾಗಿ ಹಳೆ ವಸ್ತ್ರವ ಬಿಸಾಡಣ್ಣ, ಹೊಸ ವಸ್ತ್ರವ ದೇವರು ಕೊಟ್ಟಾನು. ಈ ನಂಬಿಕೆಯ ಪ್ರಧಾನ ಸ್ರೋತವೇ ಭಗವದ್ಗೀತೆ. ನನ್ನನ್ನು ನಂಬು, ಅದನ್ನೇ ಕೃಷ್ಣ ಹೇಳ್ತಾನೆ. ಅದು ಆಗಲ್ಲ, ಹಂಗಲ್ಲ, ಹಿಂಗಲ್ಲ, 100 ಕ್ರಾಸ್ ಕ್ವಶನ್. ಕೊನೆಗೆ ವಿಶ್ವರೂಪ ತೋರಿಸ್ತಾನೆ. ನಾನೇ ಮಾಡ್ತೀನಿ ನೋಡು, ನಿಮ್ಮಿಂದ ಯಾರಿಗೂ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕೊನೆ ಕೃಷ್ಣ ಹೇಳ್ತಾನೆ, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀನೊಂದು ನೆಪ, ನೀನೊಂದು ಬೆದರು ಬೊಂಬೆ, ನಿನ್ನೊಳಗಡೆ ನಿಂತು ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಅಂದೇವರು. ನೀನೊಬ್ಬ ನೆಪ ಅಷ್ಟೇ. ಆದ್ದರಿಂದ ಇಲ್ಲಿ ಇಡೀ ಸಮಗ್ರ ಭಗವದ್ಗೀತೆಯನ್ನು ನೀವು ಸ್ಥೂಲವಾಗಿ ನೋಡಿದರೆ, ಸೂಕ್ಷ್ಮವಾಗಿ ನೋಡಿದರೆ ಏನು ಅನಿಸುತ್ತೆ ಹೇಳಿ? ಆ ಭಾವನೆಗಳ ಸಂಬಂಧ, ನಮ್ಮ ಮನಃಶಾಸ್ತ್ರ, ನಮ್ಮ ಮನಸ್ಸಿನ ದಾರಿ ಹೇಗೆ ಸಾಗಬೇಕು ಅನ್ನೋದರ ವಿವರಣೆ ಇದೆ. ಹೊರಗಡೆಯಿಂದ ಆಗುವ ಆಗು ಹೋಗುಗಳಿಗೆ ಮಹತ್ವವನ್ನೇ ಕೊಡೋದಿಲ್ಲ. ಪ್ರತಿಯೊಂದು ಮೂಮೆಂಟ್ಸಿಗೂ ಅಲ್ಲಿ ಒಂದು ಭಗವಂತನ ಪ್ರೇರಣೆ, ಅಲ್ಲೊಂದು ಪುಣ್ಯ ಪಾಪಗಳ ಸಂಬಂಧ, ಅದರಿಂದ ನಮ್ಮ ವ್ಯಕ್ತಿತ್ವ, ಮುಂದೆ ಜನ್ಮಾಂತರ, ಹೀಗೆ ಅದು ಎಲ್ಲವೂ ಪರಸ್ಪರ ಸಂಬಂಧ ಇರೋದರಿಂದ
ನೀನು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಕೃಷ್ಣ ಅದೇ ಪ್ರಸಂಗದಲ್ಲಿ ಹೇಳಿಬಿಡ್ತಾನೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಒಳ್ಳೆಯವರಿಗೆ ಕೆಟ್ಟದ್ದಾಗಲ್ಲ, ಕೆಟ್ಟವ್ರಿಗೆ ಒಳ್ಳೇದಾಗಲ್ಲ, ತಲೆ ಕೆಡಿಸ್ಕೋಬೇಡ. ನೀನು ಒಳ್ಳೆಯದೇ ಮಾಡಿದೆ ಅಂದರೆ, ನಾನು ಹೇಳ್ತಾ ಇದ್ದೀನಿ, ನಾನು ಒಳ್ಳೆಯವನು, ನಾನು ಕೆಟ್ಟವನಲ್ಲ, ನಾನು 100% ಒಳ್ಳೆಯವನು, ನಿನಗೆ ಕೆಟ್ಟದ್ದು ಮಾಡಲಿಕ್ಕೆ ನಾನು ಬಂದಿಲ್ಲ. ನನ್ನ ಮಾತು ಕೇಳಿದರೆ ನೀನೂ ಒಳ್ಳೆಯವನು, ನಿನಗೆ ಒಳ್ಳೆಯದಾಗುತ್ತೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದಾಗಲ್ಲ. ಕೆಟ್ಟವರಿಗೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯದಾಗಲ್ಲ. ಇದು ಬರೆದಿಟ್ಕೊಂಡು ಬಿಡು ಅಂತ ಹೇಳ್ತಾನೆ. ಅದರ ಜೊತೆಗೆ ಕೆಟ್ಟ ಕರ್ಮ ಮಾಡಿದವರಿಗೆ ಒಳ್ಳೆಯದಾಗಲ್ಲ, ಒಳ್ಳೆ ಕರ್ಮ ಮಾಡಿದವರಿಗೆ ಕೆಟ್ಟದ್ದಾಗಲ್ಲ. ಇದ್ರ ಮೇಲೆ ತುಂಬ ತಲೆ ಕೆಟ್ಬಿಡುತ್ತೆ. ಅಲ್ಲ, ಎಷ್ಟೋ ನಾವು ದೇವ್ರ ಪೂಜೆ ಮಾಡ್ತಾ ಇರ್ತೀವಿ. ಮೊನ್ನೆ ಒಂದು ಪೇಪರಲ್ಲಿ ಬಂತು, ಮಂತ್ರಾಲಯಕ್ಕೆ ಹೋಗ್ತಾ ಆಕ್ಸಿಡೆಂಟ್, 6 ಜನರ ದುರ್ಮರಣ. ಅಲ್ಲ, ನಾವೇನು ಕೆಟ್ಟ ಕೆಲಸ ಬಾರೋ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ವಾ? ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಯಾಕೆ ಸಾಯಬೇಕು? ಅಲ್ಲ ರೀ, ಈ ಪ್ರಶ್ನೆ ಭಗವದ್ಗೀತೆ ಕಾಲದಲ್ಲೇ ಇದೆ. ಕೃಷ್ಣನ್ ಪಕ್ಕದಲ್ಲಿ ನಿಂತ್ಕೊಂಡು ಸತ್ತೋಗಿದಾರಲ್ಲ, ಅದಕ್ಕೆ ಹೇಳಿ. ಚೆನ್ನಾಗಿ ಹೇಳಿದ್ರಿ. ಕೃಷ್ಣನ ಪಕ್ಕದಲ್ಲಿ ನಿಂತವ್ರನ್ನ ರಕ್ಷಣೆ ಮಾಡಲಿಲ್ಲ ದೇವರು, ಸತ್ತೋಗ್ಬಿಟ್ರಲ್ವಾ? ಅಂದರೆ ನೀವು ಬರೀ ಹೊರಗಡೆ ಮೂಮೆಂಟ್ಸ್ ನೋಡಬೇಡಿ. ದೇವರು ಅವ್ರು ಮಾಡಿದ ಕರ್ಮಕ್ಕೆ ಎಂಡ್ ಮಾಡಿ, ಅಲ್ಲಿ ಎಂಡ್ ಮಾಡಿ ಮುಂದಿನದನ್ನು ಚೆನ್ನಾಗಿ ಕೊಡ್ತಾನೆ. ಈ ಜನ್ಮದ್ದು ಇಲ್ಲಿಗೆ ಕ್ಲೋಸ್ ಅಲ್ಲ. ನಾವು ಅಕೌಂಟ್ ಕ್ಲೋಸ್ ಮಾಡ್ಕೊಳ್ತೀವಿ, ದುಃಖ ಆಗುತ್ತೆ. ಕ್ಲೋಸ್ ಅಲ್ಲ, ಮತ್ತೆ ಸಿಗುತ್ತೆ ಅದು. ಆದ್ದರಿಂದ ಈ ವಿಸ್ತಾರವಾದ ಆಲೋಚನೆಗಳಿಂದ ದುಃಖ ಎಲ್ಲ ಪರಿಹಾರ ಆಗುತ್ತೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲ ತತ್ಕಾಲದನ್ನು ನೋಡ್ತೇವೆ. ನೀವು ಹೇಳಿದ್ರಿ ಕೆಟ್ಟವ್ರಿಗೆ ಕೆಟ್ಟದ್ದು ಹಾಗೆ ಆಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ಆದ್ರೆ ತಾತ್ಕಾಲಿಕವಾಗಿ ನಮ್ಗೆ ಒಳ್ಳೆಯವ್ರಿಗೂ ಕೆಟ್ಟದಾಗ್ತಾ ಇದೆ. ಅದಕ್ಕೆ ತಾವು ಹೇಳ್ತೀವಿ. ಅದಕ್ಕೆ ಕಾರಣ ಇದೆ. ಅದಕ್ಕೆ ಹೇಳಿದ್ದು ಕೃಷ್ಣ ಹೇಳ್ತಾನೆ, ಈ ಜನ್ಮದಲ್ಲಿ ನೀನು ಮಂತ್ರಾಲಯಕ್ಕೆ ಹೋಗುವ ಪುಣ್ಯಕರ್ಮದಿಂದ ಆಕ್ಸಿಡೆಂಟ್ ಆಗಿದ್ದಲ್ಲ, ಮಂತ್ರಾಲಯಕ್ಕೆ ಹೋಗುವ 6 ಜನರಿಗೆ ನೀನು ತಡೆ ಹಾಕಿ ಅಲ್ಲಿ ಅನ್ಯಾಯ ಮಾಡಿದೆ ಹಿಂದಿನ ಜನ್ಮದಲ್ಲಿ, ಅದಕ್ಕೆ ನಿನಗೆ ಆಕ್ಸಿಡೆಂಟ್ ಆಗಿದೆ. ನೀನು ಒಳ್ಳೆಯವನೇ, ಕೆಟ್ಟ ಕೆಲಸ ಮಾಡಿದೆ, ಮತ್ತೆ ಇದು ಒಳ್ಳೇದಾಗುತ್ತೆ, ಅದನ್ನು ತಿಂದು ಮುಗಿಸ್ಬಿಟ್ಟು. ಎಷ್ಟು ಕರ್ಮ ಸೂಕ್ಷ್ಮ ಅಂದರೆ, ನೀವು 55ನೇ ವರ್ಷ ಕೆಲವರಿಗೆ ಮಂಡಿ ನೋವು ಬರುತ್ತೆ, ಕೆಲವರಿಗೆ 51ನೇ ವಯಸ್ಸಿಗೆ ಬರುತ್ತೆ, ಕೆಲವರಿಗೆ 30ನೇ ವಯಸ್ಸಿಗೆ ಮಂಡಿ ನೋವು ಬರುತ್ತೆ. ನೀನು 31ನೇ ವಯಸ್ಸಿನಲ್ಲಿ ಯಾರಿಗೋ ಕಾಲು ಮುರಿದಿದ್ರೆ ನಿನಗೆ 31ನೇ ವಯಸ್ಸಿಗೆ ಮಂಡಿ ನೋವು ಬರುತ್ತೆ. ಇದು ಕರ್ಮ ವಿಪಾಕ. ಅದಕ್ಕೆ ಕೃಷ್ಣ ಮುಂದೆ ಹೇಳ್ತಾನೆ ನೋಡಿ, ಗಹನ ಕರ್ಮಣೋಗತಿ, ಕರ್ಮ ಟಚ್ ಮಾಡಬೇಡ, ನಿನಗೆ ಅರ್ಥವೇ ಆಗಲ್ಲ. ಕರ್ಮ ಅಕರ್ಮ ವಿಕರ್ಮ ನಿನ್ನ ತಲೆ ಕೆಟ್ಟೋಗುತ್ತೆ, ಅಷ್ಟು ಡೀಪ್ ಇದೆ ಇದು. ಇವತ್ತೆಲ್ಲ ಜ್ಯೋತಿಷ್ಯಗಳು ಅಂದರೆ ಜನ್ಮಾಂತರಗಳದ್ದೇ ಕಥೆ ಅದು. ಅದನ್ನು ಹೇಳೋದ್ರಲ್ಲಿ ಸೋಲ್ತಾರೆ, ಅವ್ರದ್ದು ಒಂದು ಕರ್ಮ ಇರುತ್ತೆ ನೋಡಿ. ಆದ್ದರಿಂದ ತುಂಬ ಅದ್ಭುತವಾಗಿದೆ. ಆದ್ದರಿಂದ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ ಧ್ರುವಂ ನೃಣಾಂ. ನಾವು ಕಾರ್ಯಕಾರಣ ಸಂಬಂಧ ಏನಾಗುತ್ತೆ ಅಂದರೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಅಲ್ಲ, ಮಂತ್ರಾಲಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಹಿಂದಿನ ಜನ್ಮದ ಕರ್ಮ, ಈ ಜನ್ಮದ ಕರ್ಮ ಅಲ್ಲ. ಆ ಜನ್ಮದಲ್ಲಿ ಏನೋ ಅನ್ಯಾಯ ಆಗಿದೆ, ದೇವರ ಆ ಮೂಲಕ ಅದನ್ನು ಪರಿಹಾರ ಮಾಡಿದ್ದಾನೆ, ಮತ್ತೆ ಅವರ ಸದ್ಭಾವನೆಗಳಿಂದ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಯ ತನಕ ಅಂದರೆ, ದ್ರೌಪದಿ 5 ಜನ ಮಕ್ಕಳು ರೀ, ಕೃಷ್ಣನ್ ಶಿಬಿರದಲ್ಲಿ ಮಲ್ಕೊಂಡಿದ್ದಾರೆ. ರಾತ್ರಿ ಅಶ್ವತ್ಥಾಮ ಬಂದು ತಲೆ ಕಡಿದು ದುರ್ಯೋಧನಿಗೆ ಆ ರಕ್ತ ತರ್ಪಣ ಕೊಡ್ತಾನೆ. ದೇವರನ್ನ ಯಾಕೆ ನಂಬಬೇಕು ನಾವು? ಪಾಂಡವರಿದ್ದಾರೆ, ಕೃಷ್ಣ ಇದ್ದಾನೆ, ಎಲ್ಲ ಶಿಬಿರದಲ್ಲಿದ್ದಾರೆ, ಸರ್ವ ಜಗನ್ನಿಯಾಮಕ ಅವನು. ದ್ರೌಪದಿಗೆ ಅವತ್ತು ಅಕ್ಷಯಾಂಬರ ಕೊಟ್ಬಿಟ್ಟು ಆಮೇಲೆ ಮಕ್ಕಳು ಕೊಲೆ ಆಗ್ಬೇಕಾದ್ರೆ ಸುಮ್ಮನೆ ನೋಡ್ತಾ ಕೂತ್ಕೊಳ್ಬೋದಾ ದೇವರು? ಇದಕ್ಕಿಂತ ದೊಡ್ಡ ಕಠಿಣವಾದ ಪ್ರಶ್ನೆ ನಿಮಗೆ ಮಾಡ್ಲಿಕ್ಕೆ ಸಾಧ್ಯನಾ? ಅದ್ಭುತವಾದ ತುಂಬಾ ಟಫ್ ಕ್ವಶನ್. ಅಂದ್ರೆ ದೇವ್ರು ನಂಬೇಡಿ, ಯಾಕೆ ನಂಬ್ತೀರಾ? ಈ ನೋಡಿ ಅವ್ನು ಕಾಪಾಡಲಿಲ್ಲ ದೇವರು, ಎಲ್ಲಿ ಕಾಪಾಡಿದಾನೆ? ಅದಕ್ಕೆ ಮುಂದೆ ಮಹಾಭಾರತ ಪುರಾಣದಲ್ಲೇ ಅಲ್ಲೇ ಉತ್ತರ ಇದೆ. ಅವ್ರು ಸತ್ತವರೆಲ್ಲ ವಿಶ್ವದೇವತೆಗಳು, ಅವರು ವರ ಪಡ್ಕೊಂಡಿರ್ತಾರೆ, ನಾವು ಹುಟ್ಟುತ್ತೀವಿ ಭೂಲೋಕದಲ್ಲಿ, ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಹುಡ್ತೀವಿ, ಆದರೆ ನಾವು ಮಲ್ಕೊಂಡಾಗ ಗೊತ್ತಾಗದೇ ಇರೋಂಗೆ ನಮ್ಮ ಆಪರೇಷನ್ ಮುಗಿಸ್ಬೇಕು, ನಮಗೆ ದೊಡ್ಡವರಾಗಿ ಮದುವೆ ಆಗಿ ಭೂಲೋಕದಲ್ಲಿ ಇರಲಿಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ, ನಾವು ಮೂಲ ರೂಪಕ್ಕೆ ಸೇರ್ಕೊಂಡ್ಬಿಡ್ಬೇಕು. ಆತ್ಮನಿತ್ಯ ನಮ್ಮದು ಇಷ್ಟೇ. ಕೆಲವೊಂದು ನಾಟಕಗಳಲ್ಲಿ ಪಾರ್ಟ್ ನಾಂದಿ ಶ್ಲೋಕ ಹೇಳ್ತಾರೆ, ಪುಷ್ಪ ಎರಚ್ತಾರೆ, ಹೋಗ್ತಾರೆ, ಆಮೇಲೆ ಬರೋದೇ ಇಲ್ಲ ಅವರು. ನಿಮ್ಮ ಪಕ್ಕದಲ್ಲಿ ನಾಟಕ ನೋಡೋಕೆ ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವರು. ಅವ್ರ ಪಾರ್ಟ್ ಅಷ್ಟೇ ಪಾರ್ಟ್. ಕೆಲವರದು ನಾಯಕನ ಪಾತ್ರ ಕೊನೆ ತನಕ, ಲೈಟ್ ಆರಿಸೋ ತನಕ ಒಂದು ಪಾತ್ರ ಇರುತ್ತೆ. ಹೀಗೆ ನಮ್ಮ ಬದುಕಿನಲ್ಲಿ ಒಬ್ಬೊಬ್ಬರ ಪಾತ್ರ. ನೀವು ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀರಿ, ಕೆಲವರು ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಕೆಲವರು ಶ್ರೀರಂಗಪಟ್ಟಣದಲ್ಲೇ ಇಳಿದು ಬಿಡ್ತಾರೆ, ಕೆಲವರು ಮಂಡ್ಯ ತನಕ, ಕೆಲವರು ಬೆಂಗಳೂರು, ಕೆಲವರು ಚೆನ್ನೈ ತನಕ. ನೀವು ಇಳಿದ್ರು ಅವ್ರು ಇಳಿದಿರಲ್ಲ. ಈ ಬದುಕನ್ನು ನೀನು ನೋಡ್ತಾ ಇರೋ ಎಲ್ಲ ಲೈವಲ್ಲೇ ನಿನಗೆ ಎಲ್ಲ ವೇದಾಂತ ಅರ್ಥ ಆಗುತ್ತೆ, ಭಗವದ್ಗೀತೆಗೆ ಅಂಟಿಕೊಂಡ್ರೆ. ಈ ಥರ ಆತ್ಮನ ನಿತ್ಯತ್ವವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಬಾಹ್ಯ ಪ್ರಪಂಚದ ಆಗು ಹೋಗುಗಳ ಈ ಸುಖ ದುಃಖಗಳ ಸಂಬರ್ಧಗಳು ತುಂಬ ಕಡಿಮೆ ಆಗುತ್ತೆ. ಅಂದರೆ ಇದು ನಾನು ಆ ಒಂದು ಸಾವಿನ ಭಯ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡ್ಕೋಬೋದಾ? ಈ ಒಂದು ಸಾವು ಅವಭೃತ ಭಯವೇ ಅಲ್ಲ. ಕೃಷ್ಣ ಅದನ್ನು ಹೇಳ್ತಾನೆ, ಸತ್ತಾಗ ಅಳಬೇಡ, ಸತ್ತವರಿಗಾಗಿ ಅಳಬೇಡ.
ನಿನಗಾಗಿ ಅಳು ಅಂತಾನೆ ದೇವರು. ಯಾಕೆ ಅಂದರೆ ಸತ್ತವರಿಗೆ ಸೂರ್ಯೋದಯ ಇದೆ, ಬದುಕಿದ ನಿನಗೆ ಅಸ್ತಮಾನ ಇದೆಯಪ್ಪ. ಯುವರ್ ನೆಕ್ಸ್ಟ್ ಚೇಂಜ್ ಇಸ್ ಡೆತ್ ಅಂತ ಅವ್ರಿಗಾದ್ರೆ ಬರ್ತು, ಅವನಿಗೆ ಬರ್ತು, ನಿನಗೆ ಡೆತ್ ಇದೆ, ಅಳಬೇಕಾರದೆ. ಆದ್ರಿಂದ ಕರ್ತವ್ಯ ಮಾಡಿದ ಪುರುಷನಿಗೆ ಸಾವು ಅವಭೃತ. ಅದಕ್ಕೆ ಶರಣನ ಬದುಕನ್ನು ಮರಣದಲ್ಲಿ ನೋಡು ಅಂತ. ಅವಭೃತ. ಎಷ್ಟೋ ಜ್ಞಾನಿಗಳು ರಾಮ ರಾಮ ಅಂತಾರೆ, ಪ್ರಾಣ ಹೊರಟೋಗುತ್ತೆ. ಎಷ್ಟು ಆದ್ರಿಂದ ಅಂದ್ರೆ ಆ ಕಾಲದಲ್ಲಿ ನಮ್ಗೆ ಖುಷಿಯಾಗಿ ಆ ಒಂದು ಸಾವನ್ನ ಸ್ವೀಕರಿಸೋದು ಕೂಡ ಈ ಒಂದು ಆ ಕನ್ವಿಕ್ಷನ್ ಬೇಕಲ್ವಾ, ನಾನು ದೇಹ ಅಲ್ಲ ಅನ್ನೋ ಕನ್ವಿಕ್ಷನ್ ಈ ಇಷ್ಟು ತಾವೇನೇನು ಹೇಳಬೇಕು. ಈಗ ಮೊನ್ನೆ ಹುಬ್ಬಳ್ಳಿ ಲ್ಯಾಂಡ್ ಆಗಬೇಕಾದ ವಿಮಾನ ಬೆಂಗಳೂರಲ್ಲಿ ಆಯ್ತು. ಅದ್ರಲ್ಲಿ ತುಂಬಾ ರೀಲ್ಸ್ ಬಂತು, ಹತ್ತವರು ಎಷ್ಟು ಜನ ಅಳದನೇ ಇದ್ದವರು ಇದ್ರಲ್ವಾ, ಡಿಫ್ರೆನ್ಸ್ ಇತ್ತಲ್ವಾ, ಕೂಗ್ಕೊಳ್ಳೋರಲ್ಲಿ ಡಿಫ್ರೆನ್ಸ್ ಇತ್ತಲ್ವಾ. ಯಾಕೆ ಅದು? ಯಾರಲ್ಲಿ ತುಂಬ ಅಭಿಮಾನ ಇದೆ, ದೇಹಾಭಿಮಾನ, ಅವರಿಗೆ ಜಾಸ್ತಿ ದುಃಖ ಆಗುತ್ತೆ. ಕೆಲವರೇ ಇರಲಿ ಬಿಡಪ್ಪ, ಆಯಿತು ಇಷ್ಟು ದಿನ ಎಂಜಾಯ್ ಮಾಡಿದ್ದೀನಿ, ಸಿಕ್ಕರೆ ಉಂಟು, ಇಲ್ಲಾದರೆ ಇಲ್ಲ. ಎಷ್ಟೆಲ್ಲ ಅದರಲ್ಲಿ ವೇರಿಯೇಷನ್ ಇದೆ ನೋಡಿ ಆ ಭಾವನೆಗಳು. ವಿಮಾನ ಲ್ಯಾಂಡ್ ಆಗುತ್ತಾ ಇಲ್ವಾ, ಅದು ಪತನವೇ ಆಗುತ್ತಾ ಲ್ಯಾಂಡ್ ಆಗುತ್ತೆ, ಎಂಥ ಕ್ರಿಟಿಕಲ್. ಆವಾಗ ನಿಮ್ಮ ವೇದಾಂತ ಕೆಲಸ ಮಾಡುತ್ತೆ. ಅವಾಗ ಆತ್ಮನ ನಿತ್ಯತ್ವ, ನೀವು ಮಾಡಿದ ಕರ್ಮಗಳು, ಕರ್ಮ ವಿಪಾಕ, ಮುಂದಿನದ್ದು ನಶ್ವರತೆ ಎಲ್ಲ ಪಿಕ್ಚರ್. ಈ ವೇದಾಂತ ಅರ್ಥ ಆಗಬೇಕು ಅಂದರೆ ವಿಮಾನ ಲ್ಯಾಂಡ್ ಆಗಲ್ಲ ಅನ್ಬೇಕು, ಲ್ಯಾಂಡ್ ಮಾಡಬೇಕು ಮುಂದೆ. ಈ ವಿಷಮ ಪರಿಸ್ಥಿತಿಯಲ್ಲಿ ವೇದಾಂತ ಅರ್ಥ ಅದನ್ನೇ ಕೃಷ್ಣ ಮಾಡಿದ್ದಿಲ್ಲಿ. ಯುದ್ಧರಂಗ, ಸಾವು, ಕ್ಷಣದಲ್ಲಿ ಮರುಕ್ಷಣ ಯುದ್ಧ ಆರಂಭ, ಯಾರು ಬೇಕಾದ್ರೂ ಸಾಯ್ಬೋದು. ಅಲ್ಲಿ ನಿಂತ್ಕೊಂಡು ಇದರ ಅಸ್ಥಿರತೆಯನ್ನು ಬೋಧನೆ ಮಾಡಿದ್ದಾನೆ. ಹೇಗಿದೆ ನೋಡಿ ಆ ಸನ್ನಿವೇಶವನ್ನು ಸಂಯೋಜನೆ ಮಾಡಿಕೊಂಡಿದ್ದು. ಕೆಲವರು ಹೇಳ್ತಾರೆ ಆ ಯುದ್ಧರಂಗದಲ್ಲಿ ಈ ಥರ ಉಪದೇಶ ಯಾಕೆ ಮಾಡಬೇಕು, ಕಾಮಾಗಿದ್ದಾಗ ಹೇಳಿದ್ರೆ ಈ ವೇದಾಂತ ಅರ್ಥ ಆಗೋದೇ ಇಲ್ಲ. ಒಂದು ಮಗು ತುಂಬ ದುಃಖಿತವಾದಾಗ ಸಮಾಧಾನಕ್ಕೆ ಭಗವದ್ಗೀತೆ ಪಕ್ಕದಲ್ಲಿ ಬಂದು ಪಾರಾಯಣ ಮಾಡಿ, ಈ ವಿಚಾರಗಳನ್ನು ಹೇಳಿ ಆಶಾವಾದಿ ಆಗುತ್ತೆ. ಆ ಏನು ಕುಗ್ಗಿದ ಮನಸ್ಸನ್ನು ಅರಳಿಸುವ ಅದ್ಭುತವಾದ ವೇದಾಂತ ಭಗವದ್ಗೀತೆ. ಇದೊಂದು ಅದ್ಭುತವಾದ ಸೈಕಾಲಜಿ. ಆದ್ದರಿಂದ ಎಂತೆಂಥ ಮನಃಶಾಸ್ತ್ರಜ್ಞರು 10 ಜನರ ತಲೆ ಸರಿ ಮಾಡ್ಲಿಕ್ಕೆ ಹೋಗಿ ಅವ್ರ ತಲೆ ಕೆಟ್ಟಿರುತ್ತೆ, ಅವ್ರು ಬಂದು ಭಗವದ್ಗೀತೆ ಪಾರಾಯಣ ಮಾಡ್ತಾರೆ. ಸೈಕ್ಯಾಟ್ರಿಸ್ಟ್ ಸೈಕಾಲಜಿಸ್ಟ್ಗಳಿಗೇನೆ ಇದು ಒಂದು ಚಿಕಿತ್ಸಾ ನಾರ್ಮಲೈಸ್ ಮಾಡ್ಕೊಳ್ಳೋದು. ಖಂಡಿತ ಖಂಡಿತ ಅದ್ಭುತವಾದ ಚಿಂತನೆ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು ಶಾಸ್ತ್ರೀಯವಾಗಿ ಏನು ಆತ್ಮದ ತತ್ವದ ಬಗ್ಗೆ ಉದ್ಗ್ರಂಥಗಳಲ್ಲಿದೆ, ಆ ವೇದಗಳಲ್ಲಿದೆ, ಉಪನಿಷತ್ಗಳಿದೆ, ಆ ವಿಷಯಗಳನ್ನು ತಿಳಿಸ್ಕೊಟ್ರಿ. ಕೃಷ್ಣ ಹೇಳಿದಂತಹ ಒಂದು ಏನು ಆತ್ಮನ ಒಂದು ನಿತ್ಯತ್ವ, ಅದು ಯಾಕೆ ಮುಖ್ಯವಾಗಿ ಬೇಕು, ಏನಾಯಿತು ಈ ಯುದ್ಧರಂಗದಲ್ಲಿ, ಅದೆಲ್ಲನೂ ತಾವು ತಿಳಿಸ್ಕೊಟ್ರಿ. ಇನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗಿರೋದು ಈ ಒಂದು ನಮ್ಗೆ ಇಷ್ಟು ಅರ್ಥ ಆಯಿತು. ಅಂದರೆ ನಾವು ಒಂದು ಜೀವ, ಅದಕ್ಕೆ ನಿತ್ಯತ್ವ ಇದೆ, ಈಗೊಂದು ದೇಹ ಬಂದಿದೆ, ಅದು ಆ ಭಗವಂತನ ಒಂದು ಪ್ರತಿಬಿಂಬವೇ ನನ್ನಲ್ಲಿ ಇರೋದ್ರಿಂದ ಇಲ್ಲಿ ಬಂದಿದೆ. ಅಲ್ಲಿ ನಾನು ದೇಹ ಬೇರೆ ಆತ್ಮ ಬೇರೆ. ಮಧ್ಯದಲ್ಲಿ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ. ರಾತ್ರಿ ಮಲಗಿರ್ತೀವಿ, ಒಂದು ಕಳ್ಳ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ, ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಬರ್ತಿದ್ದಾನೆ. ಕನಸು ಪಿಕ್ಚರ್ ತರ ಕಾಣಿಸ್ತಾ ಇದೆ, ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಸ್ವಪ್ನ ಕಾಣ್ಬೇಕಾದ್ರೆ ಮೈ ಬೆವತ್ತು ಬಿಟ್ಟಿದೆ. ಯಾಕೆಂದ್ರೆ ಅವ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ, ಕೈಲಿ 20 kg ಬಂಗಾರ ಇದೆ, ಇವತ್ತು ತುಂಬಾ ತುಟ್ಟಿ ಬೇರೆ. ಅದು 1 ಗ್ರಾಮ್ ಬಂಗಾರಕ್ಕೆ 15,000 ಆಗೋಗಿದೆ. ಅದು 20 kg ನನ್ನ ಹತ್ರ ನಿಧಿ ಸಿಕ್ಬಿಟ್ಟಿದೆ. ಕಳ್ಳ ಅಟ್ಟಿಸ್ಕೊಂಡು ಹೊಡಿಲಿಕ್ಕೆ ನೋಡ್ತಾ ಇದ್ದಾನೆ. ಹೊಡೆದೇ ಬಿಟ್ಟು ನನ್ನ ಕೊಲೆ ಮಾಡಿ ಹಿಡ್ಕೊಂಡು ಹೋದ. ಬೆಳಿಗ್ಗೆ ಹೇಳ್ತೀರಿ, ಒಂದು ಪಿಕ್ಚರ್ ಅಷ್ಟೇ, ಹಬ್ಬ, ಯಾವುದು ಏನೂ ಆಗಿಲ್ಲ, ಆರಾಮಾಗಿದ್ದೀನಿ ಅಂತ ಅನಿಸುತ್ತೆ. ಎಚ್ಚರದಲ್ಲಿ ಇದನ್ನೇ ಆಲೋಚನೆ ಮಾಡು. ಸ್ವಪ್ನದಲ್ಲಿ ಒಂದು ಚೇತನ ಕಾಣಿಸ್ತು, ನೀನೇ ಅದು ಕೊಲೆಗೀಡಾದಿ. ಯಾವುದು ಪ್ರಾಕ್ಟಿಕಲ್ ಎಚ್ಚರದಲ್ಲಿದ್ದಾಗ ಅದು ಯಾವುದು ಸ್ವಪ್ನವಾಗಿ ಉಳಿದಿತ್ತು, ಹೊರಗಡೆ ಆಗಿದ್ದೆಲ್ಲ ನಾನೇನು ತಿಳ್ಕೊಂಡೆ ಸ್ವಪ್ನದಲ್ಲಿ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇದೆ ಅಂತ ತಿಳ್ಕೊಂಡೆ. ಸ್ವಪ್ನ ಭ್ರಮೆ ಅಲ್ಲ, ಸ್ವಪ್ನ ಬಿದ್ದಿಂದ 100% ಸತ್ಯ. ಆದರೆ ಇದು ಹೊರಗಡೆಯೇ ನಡೀತಾ ಇದೆ ಅನ್ನೋದು ನನ್ನ ಭ್ರಮೆ. ಇದೇ ಥರ ಕೃಷ್ಣ ಹೇಳ್ತಾನೆ, ಅದೇ ಥರ ಎಚ್ಚರದಲ್ಲಿ ತಿಳ್ಕೊ. ಎಚ್ಚರದಲ್ಲಿ ಎಲ್ಲ ನಾನು ಮಾಡ್ತೀನಿ, ಇವರೆಲ್ಲ ನನ್ನವರು, ಇವರೆಲ್ಲ ನನ್ನ ಮಕ್ಕಳು, ಇವರಿಗೆ ನನ್ನ ಇನ್ವೆಸ್ಟ್ಮೆಂಟು, ಇದು ಪ್ರತಿ ಜನ್ಮದಲ್ಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀನು ಸತ್ತೋದ ಮೇಲೆ ಇದು ಯಾವುದೂ ನಿನ್ನದಲ್ಲ. ಹಾಗಾದರೆ ಇಲ್ಲಿ ತನಕ ನೀನು ಏನು ಅಂದ್ಕೊಂಡಿದ್ದಿ, ಇದು ನನ್ನ ಜೊತೆಗಿರುವ ವಸ್ತುಗಳೆಲ್ಲ ಶಾಶ್ವತ ಅಂತ ತಿಳ್ಕೊಂಡಿದ್ದಿ. ಇದು ಅಶಾಶ್ವತ ಅಂತ ತಿಳ್ಕೊ. ಶಾಶ್ವತ ಯಾರು? ಅದನ್ನೇ ಕೃಷ್ಣ ಹೇಳ್ತಾನೆ. ಒಂದು ನಾನು ಅಂದರೆ ಉಪದೇಶ ಮಾಡುವ ಕೃಷ್ಣ, ಇನ್ನೊಂದು ನೀನು ಅಂದರೆ ಜೀವಾತ್ಮ. ಹೊರಗಡೆ ಇರುವ ಔಪಾಧಿಕವಾದ ಈ ಜಗತ್ತಿನಿಂದ ನಾವು ಹೊರಗಡೆ ಇರಬೇಕು, ಅಂದರೆ ನಾವು ಹೊರಗೆ ಬರಬೇಕು. ಒಳಗಡೆ ನಡೆಯುವ ಆ ಮೂಮೆಂಟ್ಸ್, ಅದಕ್ಕೆ ನಿಯಾಮಕನಾದ ಭಗವಂತ ಮತ್ತು ಬಿಂಬ ಪ್ರತಿಬಿಂಬ ಭಾವ. ಇದಕ್ಕೆ ನಾವು ಸಾಗಿದರೆ ನಮ್ಮ ಬದುಕಿಗೆ ಒಂದು ಅರ್ಥ ಇದೆ. ಇದು ಕೃಷ್ಣನ ಪ್ರಧಾನವಾದ 2ನೇ ಅಧ್ಯಾಯದ ಉಪದೇಶದ ಸಾರ.
ಈ ಒಂದು ಜರ್ನಿನಲ್ಲಿ ನಾವಿದ್ದೀವಿ ಆಚಾರ್ಯ. ಅಂದರೆ ಇಲ್ಲಿವರೆಗೂ ಬಂದ್ವಿ, ಆ ವೃಕ್ಷದಿಂದ ಭಗವಂತನ ಬಗ್ಗೆ ತಿಳ್ಕೊಂಡ್ವಿ, ಅವನು ಪುರುಷೋತ್ತಮ ಹೇಗೆ ಅಂತ ತಿಳ್ಕೊಂಡು ಇವತ್ತು ನಾವು ಆತ್ಮದ ನಿತ್ಯತ್ವದ ಬಗ್ಗೆ, ನೇಚರ್ ಆಫ್ ದ ಸೋಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ಈ ಒಂದು ಸೋಲಲ್ಲಿ ಬಂದು ನಾವು ಈ ವೇದಗಳಲ್ಲಿ ಏನೇನು ಹೇಳಿದ್ದೆ, ಈ ಒಂದು ಸಾಂಖ್ಯಶಾಸ್ತ್ರ ಏನು ಕೃಷ್ಣ ಹೇಳ್ತಾನೆ ಅದರ ಬಗ್ಗೆ ನಾವು ಮುಂದೆ ನಾವು ಹೇಗೆ ನಂಟು ಬಂದುಬಿಟ್ಟಿದೆ ಇದು ಅಂತ. ಯಾಕೆಂದರೆ ನಾವು ಇಷ್ಟೇ ಇವರು ಈ ಆತ್ಮ ಚೇತನ ಇದೆಯಾ, ಈ ನಂಟಲ್ಲಿ ನಮಗೆ ಅದು ಸಿಗಾಕೊಂಡ್ಬಿಟ್ಟಿದ್ದೀವಿ. ನಾವು ಹೇಗೆ ಸಿಗಾಕೊಂಡಿದ್ದೀವಿ, ನಾವು ಯಾವ ಥರ ನಾವು ದಿನನಿತ್ಯದಲ್ಲಿ ನಾವು ವೇದಗಳಲ್ಲಿ ಒಂದು ಹೇಳುತ್ತೆ, ನಾವು ಆ ಜ್ಞಾನವನ್ನು ಏನು ಪಡ್ಕೋಬೇಕು, ಆ ಸಾಂಖ್ಯ ಜ್ಞಾನವನ್ನು ಏನು ಹೇಳ್ತಾನೆ ಅದರ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇದು ಅದ್ಭುತವಾಗಿ ಇವತ್ತಿನ ಇದೊಂಥರ ಇದು ತುಂಬ ಮನಸ್ಸಿಗೆ ನಾಟೋ ಹಾಗೆ ಬರ್ತಾ ಇದೆ. ಅಂದರೆ ತಾವು ಹೇಳ್ತಾ ಇರೋ ಎಲ್ಲದು ನಮ್ಮ ಜೀವನದಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇರುವಂತಹ ವಿಷಯಗಳು. ಈ ಥರ ಒಂದು ಭಗವದ್ಗೀತೆ ನಾನು ಇದುವರೆಗೂ ಈ ಒಂದು ಶೈಲಿನಲ್ಲಿ ಕೇಳಿರಲಿಲ್ಲ. ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.